ರಿಯಲೈಸೇಷನ್ ಅಕೌಂಟಿಗೆ ಯಾವ ಕಂಪನಿ ಇನ್ನೊಂದು ಕಂಪನಿ ಕೂಡ ಅಮಾಲ್ಗಮೇಟ್ ಆಗುತ್ತಲ್ಲ, ದಾಟ್ ಪಾರ್ಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಆಲ್ ರೈಟ್. ಸೊ ಆಗಿದ್ದರೆ ಗುಡ್ ಈವ್ನಿಂಗ್ ವಿಭೂತಿ. ಸ್ವಲ್ಪ ದಯವಿಟ್ಟು ಜರ್ನಲ್ ಎಂಟ್ರೀಸ್ ಕೊಡ್ರಿ, ಬಿಕಾಸ್ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ರಿಯಲೈಸೇಷನ್ ಅಕೌಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ನೋಟ್ ಡೌನ್. 10 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಸರ್, ಇದೇ ರೀತಿ ಕೇಳ್ತಾರೆ. ಗೆಟ್ ರೆಡಿ ಬಚ್ಚೋ. ಹಾಯ್ ರೋಹಿತ್. ಸೊ ಕ್ಲೋಸಿಂಗ್ ದ ಬುಕ್ಸ್ ರೈಟ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ. ದಯವಿಟ್ಟು ಬೇಗ ಬರ್ಕೊಡ್ರಿಪ್ಪ. ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ. ಸೊ ಐ ರೈಟ್ ಇಟ್ ಹಿಯರ್. serial number, particulars, ledger folio, debit and credit. ಫಸ್ಟ್ ಎಂಟ್ರಿ ಏನು ಸರ್? ನೋಡಿ, ಫಸ್ಟ್ ಎಂಟ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಎಂಟ್ರಿ. ಆಲ್ ದಿ ಅಸೆಟ್ಸ್ ನಾವು ಏನು ಮಾಡ್ತೀವಿ? ಟ್ರಾನ್ಸ್ಫರ್ ಮಾಡ್ತೀವಿ. ಆಲ್ ದಿ ಅಸೆಟ್ಸ್ and provisions, all the provisions transfer, right? Transfer ಏನಾಗುತ್ತೆ ಸರ್? ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್, ಆಲ್ ದಿ ಅಸೆಟ್ ಅಕೌಂಟ್. ಅಂದರೆ ಏನಾಗುತ್ತೆ? ರಿಯಲೈಸೇಷನ್ ಅಕೌಂಟ್ ತೆಗೆದಾಗ ನಾವೇನು ಮಾಡ್ತೀವಿ ಬಚ್ಚೋ? ಎಲ್ಲ ಅಸೆಟ್ಸ್ ಇದಾವಲ್ಲ, ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ಸೆಕೆಂಡ್ ಪಿ ಯು ಸಿದಲ್ಲಿ ನೀವು ಕಲ್ತಿರ್ಬೋದಲ್ಲ, ಏನು ಸರ್ ಅದು? ರಿಯಲೈಸೇಷನ್ ಅಕೌಂಟ್ ಸೇಮ್. ಆಲ್ ರೈಟ್, ಓಕೆನಾ? ಇಲ್ಲಿ ನೋಡಿ, ಕ್ಯಾಶ್ ಮಾರಲಿಕ್ಕೆ ಬರೋಂಗಿಲ್ಲ, ಕರೆಕ್ಟ್? ಸೊ ರಿಯಲೈಸೇಷನ್ ಅಕೌಂಟ್ ಅಂದರೆ ಏನಾಗುತ್ತೆ? ಕ್ಯಾಶ್ ಅಕೌಂಟ್. ಇಲ್ಲೇ ರಿಯಲೈಸೇಷನ್ ಅಂದರೆ ಅಸೆಟ್ಸ್ ಮಾರೋದು. ಆಲ್ ದಿ ಅಸೆಟ್ಸ್ ವಿ ಆರ್ ಸೆಲ್ಲಿಂಗ್ ಇಟ್, ರೈಟ್? ಸೊ ಇದು ಅಸೆಟ್ಸ್ ಮಾರಬಹುದಾದ ಅಸೆಟ್ಸ್ ತಗೋತೀವಿ. ಆಲ್ ಲಯಬಿಲಿಟೀಸ್ ಟ್ರಾನ್ಸ್ಫರ್. ಇದು ಉಲ್ಟಾಗುತ್ತಲ್ಲ, ಏನು ಸರ್? ಲಯಬಿಲಿಟಿ ಅಕೌಂಟ್, ಬಿಕಾಸ್ ಲಯಬಿಲಿಟೀಸ್ ಎಲ್ಲ ಏನಾಗ್ತವೆ? ಅಕೌಂಟ್ ಈಸ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ठीक है? बुक वाले तक सर, हाँ बुक वाले तक यू शुड नो दिस बच्चों, बिकॉज अमाल्गमेशन वेरी वाइड कांसेप्ट है. ಇದನ್ನು ಸರಿಯಾಗಿ ಕಲ್ಕೊಳ್ಬೇಕಾಗುತ್ತೆ, ಸಿಸ್ಟಮ್ನೇ ಕಲ್ಕೊಳ್ಬೇಕಾಗುತ್ತೆ. ಓಕೆನಾ? ಬರದ್ರ ಬಚ್ಚೋ? ಅರ್ಥ ಆಗಿದೆಯಾ? ಬರ್ಕೊಡ್ರಿ. ಅಂಡರ್ಸ್ಟ್ಯೂಡ್. ಈಗ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಆ ಕಂಪ್ನಿಯಲ್ಲಿ ಅಸೆಟ್ಸ್ ಇದ್ದು, ಆ ಕಂಪ್ನಿಯಲ್ಲಿ ಲಯಬಿಲಿಟಿ ಇತ್ತು. ಆ ಕಂಪ್ನಿಯಲ್ಲಿ ಶೇರ್ ಕ್ಯಾಪಿಟಲ್ ಇರುತ್ತಲ್ಲ, ಶೇರ್ ಕ್ಯಾಪಿಟಲ್ ಇರುತ್ತೆ. ಈಗ ಶೇರ್ ಕ್ಯಾಪಿಟಲ್ನ ಟ್ರಾನ್ಸ್ಫರ್ ಮಾಡಬೇಕಲ್ಲ. ಎಸ್ ಬಚ್ಚು, ಇಕ್ವಿಟಿ ಶೇರ್, ಟ್ರಾನ್ಸ್ಫರ್ ಆಫ್ ಶೇರ್ ಕ್ಯಾಪಿಟಲ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟ್ ಮಾಡಬೇಕಾಗುತ್ತೆ, ರೈಟ್? ಟು ಶೇರ್ ಹೋಲ್ಡರ್ ಅಕೌಂಟ್, ರೈಟ್? equity share holder account. ಓಕೆನಾ ಬಚ್ಚಾ? ಬರದ್ರಾ? ಕಾಪಿಡ್? ಬೇಗ ಹೇಳ್ರಿಪ್ಪ. ಲೈಕ್ ಮಾಡಿ ವಿಡಿಯೋನ, ದೋಸ್ ಆರ್ ವಾಚಿಂಗ್. ಆ್ಯಂಡ್ ಎಸ್ ಬಚ್ಚು, 4th SEM 5th SEM 6th ಸೆಮಿಸ್ಟರ್ ಎಲ್ಲರಿಗೆ ಹೌದು ನಾವು ಕ್ಲಾಸ್ ಕೊಡ್ತಿದ್ದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಡಿ, ರಿಯೋ ಅಕಾಡೆಮಿ ಆ್ಯಪನ್ನು ಜಾಯ್ನ್ ಆಗಿ ಕ್ಲಾಸಸ್ಗೆ. ಓಕೆ, ಕಾರ್ಪೊರೇಟ್ ಅಕೌಂಟ್, ಫಿನಾನ್ಷಿಯಲ್ ಅಕೌಂಟ್ ಎಲ್ಲನೂ ಕಲಿಸ್ತಾ ಇದ್ದೀನಿ ಸರ್. ಎಲ್ಲ ಎಂಟ್ರಿ ನೆನಪಿಟ್ಕೋಬೇಕಾ ಸರ್? ನೋಡಿ, ನೆನಪಿಟ್ಕೊಡೋದೇನು ಜರೂರತಿಲ್ಲ, ಬಟ್ ಇಲ್ಲಿ ಏನು ಮೆಥಡ್ ಇದೆಯಲ್ಲ, ದಾಟ್ ನೆನಪಿಟ್ಕೊಂಡ್ರೆ ಸಾಕು, ಈಸಿಲಿ ಮಾಡ್ಬೋದು. ಜರ್ನಲ್ ಎಂಟ್ರಿನ ಕೇಳ್ತಾರೆ ಸರ್, ಜರ್ನಲ್ ಎಂಟ್ರಿ ಕೇಳೋ ಚಾನ್ಸ್ ಕಡಿಮೆ ಇರ್ತವೆ, ಪ್ರಾಬ್ಲಮ್ಸ್ ಬರ್ತವೆ. ಬಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಬರೋಂಗಿಲ್ಲ. ಜರ್ನಲ್ ಎಂಟ್ರಿ ಫಸ್ಟ್ ಸಾಲ್ವ್ ಮಾಡಿದಾಗೆ ಪ್ರಾಬ್ಲಮ್ ಯು ಹ್ಯಾವ್ ಟು ಸಾಲ್ವ್. ಅಂದರೆ ಏನಾಗುತ್ತೆ? ರಿಲಯನ್ಸ್ ಅಕೌಂಟ್ ತೆಗಿಬೇಕು, ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ತೆಗಿಬೇಕು, ಇಕ್ವಿಟಿ ಶೇರ್ ಅಕೌಂಟ್ ತೆಗಿಬೇಕು, ಹೌದಲ್ಲ? ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಕೌಂಟ್, 4 ಅಕೌಂಟ್ ಬರ್ತಾವುದು. ಸೆಕೆಂಡ್ ಪೀಸಾಗಿ ಮಾಡ್ತಿಲ್ಪ ಅದೇ. ಆಲ್ ರೈಟ್, ನೆಕ್ಸ್ಟ್ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್. ಯಾವ ಶೇರ್ ಸರ್? ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್
ಶೇರ್, ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸರ್ ಎಷ್ಟಾಗ್ತಾವೆ ನೋಡ್ರಿ. ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಈಗ ಕಂಪ್ನಿಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದಾವೆ, ಕ್ರೆಡಿಟ್ ಇರ್ತವೆ, ರೈಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟ್ ಮಾಡಬೇಕು, ಓಕೆನಾ. ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್, ಸೇಮ್ ಇಕ್ವಿಟಿ ಇಕ್ವಿಟಿ, ಪ್ರಿಫರೆನ್ಷಿಯಲ್ ಪ್ರಿಫರೆನ್ಸ್. ಈಗ ನೋಡ್ರಿ, ಬ್ಯಾಲೆನ್ಸ್ ಶೀಟ್ದಲ್ಲಿ ಅಸೆಟ್ಸ್ ಇತ್ತು, ಟ್ರಾನ್ಸ್ಫರ್ ಮಾಡಿದ್ವಿ ಅಲ್ಲಿಗೆ ರಿಲೇಷನ್ ಅಕೌಂಟಿಗೆ. ಬ್ಯಾಲೆನ್ಸ್ ಶೀಟ್ದಲ್ಲಿ ಲಯಬಿಲಿಟಿ ಇತ್ತು, ಟ್ರಾನ್ಸ್ಫರ್ ಮಾಡಿದ್ವಿ ಅಲ್ಲಿಗೆ ರಿಲೇಷನ್ ಅಕೌಂಟಿಗೆ. ಬ್ಯಾಲೆನ್ಸ್ ಶೀಟ್ದಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು, ಟ್ರಾನ್ಸ್ಫರ್ ಮಾಡಿದ್ವಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಬ್ಯಾಲೆನ್ಸ್ ಶೀಟ್ದಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇತ್ತು, ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ವಿ ಎಲ್ಲಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟಿಗೆ. ಇವಾಗ ಬ್ಯಾಲೆನ್ಸ್ ಶೀಟ್ದಲ್ಲಿ ಮತ್ತೇನಿರುತ್ತೆ? ಬ್ಯಾಲೆನ್ಸ್ ಶೀಟ್ದಲ್ಲಿ ಬಚ್ಚು ನೆನಪಿಟ್ಕೊಡ್ರಿ, ರಿಸರ್ವ್ಸ್ ಇರುತ್ತೆ, ರೈಟ್. ರಿಸರ್ವ್ಸ್ ಇರುತ್ತೆ, ಟ್ರಾನ್ಸ್ಫರ್ ಆಫ್ ರಿಸರ್ವ್ಸ್ ಆ್ಯಂಡ್ ಅದರ್ ಸರ್ಪ್ಲಸಸ್. ರಿಸರ್ವ್ಸ್ ಆಗಿರ್ಬೋದು, ಪ್ರೀಮಿಯಂ ಆಗಿರ್ಬೋದು, ಓಕೆ, ಪ್ರಾಫಿಟ್ ಆಗಿರ್ಬೋದು. ಸೊ ಇದನ್ನು ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು ಸರ್, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಇರುತ್ತೆ. ಡೆಬಿಟ್ ಮಾಡ್ಕೊಡ್ರಿ, ರಿಸರ್ವ್ಸ್ ಅಕೌಂಟ್ ಡೆಬಿಟೆಡ್, ರೈಟ್. Premium account is debited, profit and loss account is debited, right. ಬಚ್ಚೋ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಯಾರಿಗೆ ಕೊಡ್ಬೇಕು ಸರ್? ಇದೆಲ್ಲ ಹೋಗುತ್ತೆ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್. ನೆನ್ಪಿಟ್ಕೊಡ್ರಿ, ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್. ಓಕೆನಾ ಬಚ್ಚು, ಅರ್ಥ ಆಗಿದೆಯಾ? ಸಿಕ್ಸ್ತ್ ಎಂಟ್ರಿ ಏನು ಸರ್? ಈಗ ಇದಾಯಿತು. ಡಿಸ್ಕೌಂಟ್ ಏನ್ರಿ ಇದ್ದರೆ, ಲಾಸ್ ಇದ್ದರೆ ಇದ್ರ ಉಲ್ಟಾ ಆಗುತ್ತೆ, ಹೌದಲ್ಲ? ಲಾಸ್ ಇದ್ದರೆ, ಇಫ್ ದೇರ್ ಈಸ್ ಎನಿ ಲಾಸ್, ಫಾರ್ ಟ್ರಾನ್ಸ್ಫರ್ ಆಫ್ ಲಾಸ್ ಅಥವಾ ಡಿಸ್ಕೌಂಟ್, ರೈಟ್. ಅದೇ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಯಾವುದೇ ಥರದ ಎಕ್ಸ್ಪೆನ್ಸ್ ಇತ್ತಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನೆನಪಿಟ್ಕೊಡ್ರಿ, ಇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಬಚ್ಚು ನೋಡಿ, ರಿಸರ್ವ್ಸ್ ಇತ್ತು, ಶೇರ್ ಹೋಲ್ಡರ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ, ರೈಟ್. ಡಿಸ್ಕೌಂಟ್ ಇದ್ದರೆ ಡೆಬಿಟ್ ಮಾಡ್ತೀವಿ, ಹೌದಲ್ಲ? ಅದೇ ರೀತಿ ಪ್ರೀಮಿಯಮ್ ಇದೆ, ಲಾಸ್ ಇದ್ದರೆ ದ್ಯಾಟ್ ಇಸ್ ವಾಟ್? ಈಗ ಇದರ ಉಲ್ಟಾ ಅಲ್ವಾ? ಅಂದರೆ ಏನು ಸರ್? ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾವುದಪ್ಪ? ಲಾಸ್ ಇದು. ಟು ಡಿಸ್ಕೌಂಟ್ ಅಕೌಂಟ್, ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್. ಓಕೆನಾ? ಅರ್ಥ ಆಗಿದೆಯಾ? ಎಲ್ಲ ಹೇಳಿಪ್ಪ ಬೇಗ. ಎಸ್ ಸರ್, ಅಂಡರ್ಸ್ಟೂಡ್. ಬಿಕಾಸ್ ಈಗ ನಾಳೆ ಸಾಲ್ವ್ ಮಾಡುವಾಗ ಅಥವಾ ಇವತ್ತೇ ಸಾಲ್ವ್ ಮಾಡುವಾಗ ಡೋಂಟ್ ರಿಪೀಟ್ ದ್ಯಾಟ್. ಇಲ್ಲ ಸರ್ ಗೊತ್ತಾಗಿಲ್ಲ ಅಂತ, ಬಿಕಾಸ್ ಇದು ಲೆಂದಿ ಕ್ವಶನ್ಸ್ ಇರ್ತವೆ. ಅರ್ಥ ಆಗಿದೆ ಬಚ್ಚು? ಬೇಗ ಹೇಳ್ರಿಪ್ಪ. ಸುಶೀಲಾ ಡೌನ್ಲೋಡ್ ಮಾಡ್ಕೊಳಪ್ಪ. CA ಪ್ಲಸ್ ಫಸ್ಟ್ ಇಯರ್ BCom ಈಸಿ. ಹಾನಪ್ಪ, ಈಸಿ ಇದೆ. ನಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಾವು ಕ್ಲಾಸಸ್ ತೊಗೊಳ್ತಾ ಇದ್ದೀವಿ. ಸುಶೀಲಾ ಡಿ. ಚಾನ್ಸೇ ಇಲ್ಲಪ್ಪ, 18ರಿಂದ ಎಕ್ಸಾಮ್ಸ್ ಆಗೋದು ಪೋಸ್ಟ್ಪೋನ್ ಆಗತ್ತದ. ಏನು ಒಟ್ಟು ಹೈ ಪೇಂಟ್ ಮಾಡ್ತಾರೆ. ಸಿಲೆಬಸ್ ಕಂಪ್ಲೀಟ್ ಆಗಲ್ಲ ಕಾಲೇಜ್ದಾಗ, ಹೆಂಗಾಗುತ್ತೆ? ರೈಟ್ ಸರ್. ನೆಕ್ಸ್ಟ್ ಏನು ನೋಡಪ್ಪ, ಗೊತ್ತಾಗಿದೆಯಾ? ಅಮೀನಾ, ರೋಹಿತ್, ವಿಭೂತಿ, ರಮೇಶ್, ಸಮೀರಾ, ಎವ್ರಿ ಒನ್. ಫಾರ್ ಬಚ್ಚೋ ಈಗ ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಮಾಡಿರಿ, ಹೌದಲ್ಲ? ಫಾರ್ ಟ್ರಾನ್ಸ್ಫರ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಯಾರು? ಟ್ರಾನ್ಸ್ಫರಿ ಕಂಪನಿ. ಓಕೆ,
ಟ್ರಾನ್ಸ್ಫರ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಫಾರ್ ಟ್ರಾನ್ಸ್ಫರಿಂಗ್ ಕಂಪನಿ. ಏನು ಸರ್ ಈಗ ಸ್ವಲ್ಪ ಕೇಳ್ರಿ. ದ ಕಂಪನಿ ಯಾರು ಖರೀದಿ ಮಾಡ್ತದಲ್ಲ ಅವ್ರ ಅಕೌಂಟ್ ಡೆಬಿಟೆಡ್. ಡೆಬಿಟೆಡ್. ಟ್ರಾನ್ಸ್ಫರಿಂಗ್ ಕಂಪನಿ ಅಕೌಂಟ್ ಈಸ್ ಡೆಬಿಟೆಡ್. ಟು ಏನು ಸರ್ ರಿಯಲೈಸೇಷನ್ ಅಕೌಂಟ್. ಓಕೆನಾ? ಓಕೆ. ನೆಕ್ಸ್ಟ್ ಫಾರ್ ರಿಸಿಪ್ಟ್ ಆಫ್ ದಿ ಪರ್ಚೇಸ್ ಕನ್ಸಿಡರೇಷನ್. ಫಾರ್ ರಿಸಿಪ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಏನಾಗುತ್ತೆ? ಶೇರ್ ಅಂದರೆ ಶೇರ್ ಆಗುತ್ತೆ, ಡಿಬೆಂಚರ್ಸ್ ಆಗುತ್ತೆ, ಬ್ಯಾಂಕ್ ಇದ್ರೆ ಬ್ಯಾಂಕ್ ಆಗುತ್ತೆ. ಶೇರ್ ಅಕೌಂಟ್ ಈಸ್ ಡೆಬಿಟೆಡ್. ರೈಟ್? ಅದು ಬರ್ತದೆ ಬಿಕಾಸ್ ಈಗ ಪರ್ಚೇಸ್ ಕನ್ಸಿಡರೇಷನ್ ನೀವು ಫೈನ್ ಮಾಡಿದ ಮ್ಯಾಗೆ ರೈಟ್ ಅದನ್ನು ಯಾವ ರೀತಿ ಸೆಟಲ್ ಮಾಡ್ತಾ ಇದ್ದಾರೆ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ರೈಟ್? ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. 2 transferee company account. all right ಬಚ್ಚೋ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಗೊತ್ತಾಗುತ್ತೆ. ಸ್ವಲ್ಪ ದಯವಿಟ್ಟು ಬರ್ಕೊಡ್ರಿ ಬಿಕಾಸ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಇದು ಆಲ್ ದಿ ಅಸೆಟ್ಸ್ ಟೇಕನ್ ಬೈ ದಿ ಕಂಪನಿ. ಎಲ್ಲ ಅಸೆಟ್ಸ್ ಏನು ಕಂಪ್ನಿ ತೊಗೊಂಡಿರ್ತಲ್ಲ ಅದಿದು. ಓಕೆನಾ? ಇವಾಗ ಕೇಳ್ರಿ. ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಬೈ ದಿ ಕಂಪನಿ, ಯಾವೆಲ್ಲ ಕಂಪನಿ ಅಸೆಟ್ಸ್ ತೊಗೊಂಡಿರಲ್ಲ ಅದಕ್ಕೆ ಮಾರಿದ ಮೇಲೆ ಏನು ಹಣ ಬರುತ್ತೆ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಅಥವಾ ಡೆಬಿಟ್ ಮಾಡ್ತೇನೋ. ರೈಟ್? ಹೌದಲ್ಲ? ಯಾವಾಗ ಯಾವುದೇ ಅಸೆಟ್ಸ್ ಇರ್ತಾವಲ್ಲ ಕಂಪ್ನಿ ತೊಗೊಂಡಿಲ್ಲ ದೇ ಆರ್ ನಾಟ್ ಟೇಕನ್, ಅದನ್ನು ನಾವು ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಸೆಕೆಂಡ್ ಪೀಸಲ್ಲಿ ಸ್ವಲ್ಪ ಸೇಮ್ ಅದೇ ಇದೆ. ರೈಟ್? ಅದೇ ಯಾವುದೇ ಥರದ ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ by transferring company. बच्चों realization account debited to bank account ಆಗುತ್ತೆ ಬಿಕಾಸ್ ಪೇಮೆಂಟ್ ಮಾಡತ್ತೆ ನಾವು. ಓಕೆನಾ? ಬರೆದ್ರ ಬಚ್ಚು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲ್ಸಾಕ್ತೀನಿ. 10 ಮಾರ್ಕ್ಸಿದ್ದು ಅಮಾಲ್ಗಮೇಷನ್ ಮೇಲೆ ಬರಬಹುದಾದ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಸರ್ ಈಗ 11th. ಈಗ ರಿಲೇಷನ್ ಎಕ್ಸ್ಪೆನ್ಸ್ ಅದಪ್ಪ ಸೆಕೆಂಡ್ ಪೀಸಾಗಿ ಮಾಡಿರಲ್ಲಪ್ಪ ನೀವು. ರಿಲೇಷನ್ ನೆನಪಾಯ್ತಲ್ಲ ನಿಮ್ಗೆ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ realization account debited to bank account ಆಗುತ್ತೆ ಬಿಕಾಸ್ ಪೇಮೆಂಟ್ ಆಗ್ತಾ ಇದೆ. ಹೆದರಕ್ಕೆ ಹೋಗಬೇಡ್ರಿ. ಡೋಂಟ್ ನಥಿಂಗ್ ಟು ವರಿ ಅಬೌಟ್ ಇಟ್ ಬಚ್ಚೋ. ಈಸಿಲಿ ನಾನು ಕಳ್ಸ್ಕೊಡ್ತೀನಿ ಬಟ್ ನೆನಪಿಟ್ಕೊಡ್ರಿ. ಈಗ ಆಸ್ ಆಫ್ ನೌ ಪ್ಲೀಸ್ ನೋಟ್ ಇಟ್ ಡೌನ್. And last answer closing realization account. ಏನಪ್ಪ? ಕ್ಲೋಸಿಂಗ್ ದ ರಿಯಲೈಸೇಷನ್ ಅಕೌಂಟ್. ಈಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಲಾಸ್ ಆಗುತ್ತೆ ಹೌದಲ್ಲ? ಫೈನಲ್ ಸೆಟಲ್ಮೆಂಟ್ ಇರ್ತಾರಲ್ಲ, ಸೊ ಅದಕ್ಕೆ ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್. ಪ್ರಾಫಿಟ್ ಆದರೆ ಪ್ರಾಫಿಟ್, ಲಾಸ್ ಆದರೆ ಲಾಸ್. ಈಗ ಪ್ರಾಫಿಟ್ ಆದರೆ ಏನಾಗುತ್ತೆ? ರಿಯಲೈಸೇಷನ್ ಓಕೆ ಇಲ್ಲಿ ಬರ್ಕೊಂಡು ನೋಡ್ರಿಪ್ಪ.
if there is a profit, realization account debited, right, to shareholder account. If there is a loss, shareholder account debited to realization account. Loss ಇದ್ದಾಗ ಇಷ್ಟೇನಾ ಸರ್? ಎಸ್ ಬಚ್ಚಾ, ಇಷ್ಟ ಇರುತ್ತೆ. ಬರೆದ್ರಾ? ಕಾಪಿಡ್ ಎವ್ರಿಬಡಿ? ಬೇಗ 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 ಹೇಳ್ರಿಪ್ಪ. ಅಂಡರ್ಸ್ಟುಡ್ ಆರ್ ನಾಟ್? ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡ್ರಿ, ಇಲ್ಲಿ ಏನಾಗ ಗೊತ್ತಾಗುತ್ತೆ ನಮಗೆ. ವಾಟ್ ಆ್ಯಂಡ್ ಆಲ್ ಎಂಟ್ರೀಸ್ ವಿ ಆರ್ ಪ್ರೊಸೆಸ್ ಇಸ್ ದ್ಯಾಟ್ ಒಂದು ರಿಯಲೈಸೇಷನ್ ಅಕೌಂಟ್ ತೆಗಿತೀವಿ, ಒಂದು ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ತೆಗಿತೀವಿ. ಅಂದರೆ ಟ್ರಾನ್ಸ್ಫರಿ ಕಂಪ್ನಿ ಅಂದರೆ ರೀ ಯಾವುದು ಕಂಪ್ನಿ ತಗೊಳ್ತಿದೆ ಅದಾಗುತ್ತೆ. ಮತ್ತು ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ಸ್, ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ತೆಗಿಬೇಕಾಗುತ್ತೆ. ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟ್ ತೆಗಿಬೇಕಾಗುತ್ತೆ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹೊಸದಾಗಿ ಬಂದಿದ್ರೆ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್ ಸಂಪೂರ್ಣ ಬ್ಯಾಚ್ ಕೋರ್ಸಿಗೆ. ಎಸ್, ವಿ ಆರ್ ಹಿಯರ್ ಟು ಟೀಚ್ ಯು ಹೋಲ್ ಥಿಂಗ್ ಅಟ್ ಆನ್ ಯುವರ್ ಫಿಂಗರ್ ಟಿಪ್. ಎಲ್ಲ ಸಿಲೆಬಸ್ ಸಿಗ್ತಾ ಇದ್ದೀವಿ. ಮತ್ತು ಫಿಫ್ತ್ ಸೆಮಿಸ್ಟರ್ ಆದಮೇಲೆ ಫಿಫ್ತ್ ಸೆಮಿಸ್ಟರ್ಗೂ ಡೆಫಿನೆಟ್ಲಿ ಬಚ್ಚು PGCET 2025 ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜಾಯ್ನ್ ಆಗಿ. ಡೌನ್ಲೋಡ್ ಆ್ಯಪ್ ರಿಯೋ ಅಕಾಡೆಮಿ, ಜಾಯ್ನ್ ಅವರ್ ಡೈಲಿ ಕ್ಲಾಸಸ್. ಓಕೆ, ಸೊ ಹಾಗಿದ್ರೆ ಗೈಸ್ 10 ಮಾರ್ಕ್ಸಿಗೆ ಹೌ ಮೆನಿ ಅಕೌಂಟ್ಸ್ ವಿ ಆರ್ ಗೋನ್ ಟು ಪ್ರಿಪೇರ್? ರಿಯಲೈಸೇಷನ್ ಅಕೌಂಟ್, ಟ್ರಾನ್ಸ್ಫರಿ ಅಕೌಂಟ್, equity share and equity shareholder account. All these account we are going to prepare here. All right. ಹಾಗಿದ್ರೆ ರಿಲೈಸೇಷನ್ ಅಕೌಂಟ್ ಅಂದರೆ ಏನು ಸರ್? ನೋಡಪ್ಪ, ಸೆಕೆಂಡ್ PUC ಇತ್ತಲ್ಲ, ಎಲ್ಲ ಅಸೆಟ್ಸ್ ರಿಲೈಸೇಷನ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ವಿಚ್ ಶೋಸ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಏನು ಅಸೆಟ್ಸ್ ಅದಾವೆ, ಏನು ಲಯಬಿಲಿಟಿ ಅದಾವೆ, ಅದನ್ನು ಅಸೆಟ್ ಅಥವಾ ಲಯಬಿಲಿಟಿ ಟ್ರಾನ್ಸ್ಫರಿ ಕಂಪ್ನಿ ಕೊಟ್ಟ ಮ್ಯಾಗೆ ಏನು ಪ್ರಾಫಿಟ್ ಆಗಿದೆ ಅಥವಾ ಏನು ಲಾಸ್ ಆಗಿದೆ ಅದನ್ನು ಕಂಡು ಹಿಡಿಯಲಿಕ್ಕೆ ನಾವು ಈ ಅಕೌಂಟ್ ತೆಗಿತೀವಿ. ಯಾವ ಅಕೌಂಟ್ ಸರ್? ರಿಲೈಸೇಷನ್ ಅಕೌಂಟ್. ಸರ್ ಹೆಂಗಿರುತ್ತೆ? ಒಂದು ಸಿಂಪಲ್ ಫಾರ್ಮ್ಯಾಟ್ ಇದೆ, ಏನಿಲ್ಲಪ್ಪ, ವೆರಿ ಸಿಂಪಲ್. ಅಸೆಟ್ಸ್ ನಾವು ತೊಗೋತೀವಿ ಡೆಬಿಟ್ ಸೈಡ್, ರೈಟ್. ಲಯಬಿಲಿಟಿ ತೊಗೋತೀವಿ ಕ್ರೆಡಿಟ್ ಸೈಡ್. ಅಸೆಟ್ಸ್ ತೊಗೊಂಡಿವಿ, ಲಯಬಿಲಿಟಿ ತೊಗೊಂಡಿವಿ, ರೈಟ್. ಅಸೆಟ್ಸ್ ಮತ್ತು ಲಯಬಿಲಿಟಿ ತೊಗೊಂಡಿವಿ. ಈಗ ಅಸೆಟ್ಸ್ ಮಾರಿದ ಮ್ಯಾಗೆ ಟ್ರಾನ್ಸ್ಫರಿ ಕಂಪ್ನಿ ತೊಗೊಳ್ತೈತಿ, ದಾಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಮಾಡಬೇಕು ನಾವು. ಆಮೇಲೆ ಅಸೆಟ್ಸ್ ಸಪ್ರೇಟಾಗಿ ಯಾವ್ದಾರ ಮಾಡಿದರೆ ಡೆಫಿನೆಟ್ಲಿ ದ್ಯಾಟ್ ವಿಲ್ ರೈಟ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ಅದೇ ರೀತಿ ಲಯಬಿಲಿಟಿ ಇದಲ್ಲ, ಲಯಬಿಲಿಟಿ ಎಕ್ಸ್ಪೆನ್ಸ್, ಲಯಬಿಲಿಟಿ ಟ್ರಾನ್ಸ್ಫರಿ ಕಂಪ್ನಿ ತೊಗೊಂಡಿದ್ರೆ ಪರವಾಗಿಲ್ಲ, ತಗೊಂಡಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ತೆಗಿತೀವಿ ಲಾಯಬಿಲಿಟಿ ಪೇಡ್ ಅಂತ. ಎಕ್ಸ್ಪೆನ್ಸಸ್ ಏನು ರಿಲೇಷನ್ ಎಕ್ಸ್ಪೆನ್ಸಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಮತ್ತು ಪ್ರಾಫಿಟ್ ಆದರೆ ಶೇರ್ ಅಕೌಂಟ್ ಕ್ರೆಡಿಟ್ ಡೆಬಿಟ್ ಆಗುತ್ತೆ, ಲಾಸ್ ಆದರೆ ಶೇರ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಇಷ್ಟೇನಪ್ಪ? ಎಸ್, ಇಷ್ಟೇ. ಓಕೆನಾ ಬಚ್ಚಾ? ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಏನು ಸರ್? ಈಗ ನೋಡಿ, ಇಫ್ ಡಿವೆಂಚರ್ಸ್ ಆಫ್ ಟ್ರಾನ್ಸ್ಫರ್ ಕಂಪನಿ ಆರ್ ನಾಟ್ ಟೇಕನ್ ಓವರ್ ಬೈ ಟ್ರಾನ್ಸ್ಫರ್ ಕಂಪನಿ, ದ ಡಿಬೆಂಚರ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ಡ್ ಸೆಪ್ರೇಟ್ಲಿ. ಅಂದರೆ ಮ್ಯಾಕ್ಸಿಮಮ್ ಪರ್ಚೇಸ್ ಕನ್ಸಿಡರೇಷನ್ ಅವಾಗ ಡಿಬೆಂಚರ್ಸ್ ತೊಗೊಳಂಗಿಲ್ಲ. ಈಗ ಡಿಬೆಂಚರ್ಸ್ ಕೇಳ್ರಿ, ಡಿಬೆಂಚರ್ಸ್ ಟ್ರಾನ್ಸ್ಫರಿ ಕಂಪ್ನಿ ತೊಗೊಂಡಿಲ್ಲಪ್ಪ, ಯಾವ ಕಂಪ್ನಿ ತೊಗೊಂಡು ಕವರ್ ಮಾಡ್ತಿದ್ದಿಲ್ಲ ಆ ಕಂಪ್ನಿ ಡಿಬೆಂಚರ್ಸ್ ಬೇಡ ಅಂದಾಗ ನಾವೇನು ಮಾಡ್ತೀವಿ? ಸಪ್ರೇಟ್ ಅಕೌಂಟ್ ತೆಗಿತೀವಿ ಡಿಬೆಂಚರ್ಸ್ದು. ಇಲ್ಲಿ ರಿಲೈಸೇಷನ್ ಅಕೌಂಟಲ್ಲಿ ಬರೋಂಗಿಲ್ಲ ಅದು. ಇಟ್ ಈಸ್ ನಾಟ್ ಗೋಯಿಂಗ್ ಟು ರಿಫ್ಲೆಕ್ಟ್ ಆನ್ ದ ರಿಲೈಸೇಷನ್ ಅಕೌಂಟ್. ಓಕೆ, ಆ್ಯಂಡ್ ಡಿಬೆಂಚರ್ ಹೋಲ್ಡರ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ಡ್ ಸೆಪರೇಟ್ಲಿ ಆ್ಯಂಡ್ ಡಿಫರೆನ್ಸ್ ಇನ್ ಡಿಬೆಂಚರ್ ಅಕೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಲೈಸೇಷನ್ ಅಕೌಂಟ್. ಅದು ಪ್ರಾಫಿಟ್ ಆದರೆ ಪ್ರಾಫಿಟ್, ದಟ್ ವಿಲ್ ಡೂ ದ ನಾವು ಮಾಡೋಣ. ಗೊತ್ತಾಗಿದೆಯಾ? ಗೊತ್ತಾಗಿದೆ ಬಚ್ಚಾ? ಗೊತ್ತಾಗಿದೆ ಬಚ್ಚು? ಬೇಗ 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 ಹೇಳ್ರಿಪ್ಪ, ಬಿಕಾಸ್ ಐ ವಾಂಟ್ ಟು ಗೋ ಫಾರ್ ದಿ ನೆಕ್ಸ್ಟ್ ಪಾರ್ಟ್ ದಿಸ್ ನಾವು. ಬಿಕಾಸ್ ಇಲ್ಲಿ ಎಂಟ್ರೀಸ್ ಭಾಳದಾವೆ, ಎಂಟ್ರೀಸ್ ಆರ್ ಭಾಳ ಅದಾವೆ. ಅಂದರೆ ಪೂಲಿಂಗ್ ಇಂಟ್ರೆಸ್ಟ್ ಅಂತ ಒಂದು ಬರುತ್ತೆ, ಇನ್ನೊಂದು ಎರಡನೇದು ಪರ್ಚೇಸ್ ಮೆಥಡ್ ಬರ್ತೈತಿ. ಪೂಲಿಂಗ್ ಇಂಟ್ರೆಸ್ಟ್ ಮತ್ತು ಪರ್ಚೇಸ್ ಮೆಥಡ್ ಎರಡು ಮುಗಿಸಿ ಐ ಕ್ಯಾನ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್ ಆನ್ ಇಟ್. ಡೆಫಿನೆಟ್ಲಿ 10 ಮಾರ್ಕ್ಸಿದ್ದು ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತೀನಿ. ಅರ್ಥ ಆಗಿದೆಯಾ ರಮೇಶ್? ಎವ್ರಿಬಡಿ ಲೈಕ್ ಮಾಡಿ ವಿಡಿಯೋನ ಪ್ಲೀಸ್. ಎವ್ರಿ ಒನ್ ಸ್ಟಾರ್ಟ್ ಲೈಕ್ ದ ವಿಡಿಯೋ. ಈಗ ಬಚ್ಚೋ, ಈಗ ಮೇನ್ ನಾವು ಇದಾವಲ್ಲ, ವಾಟ್ ಎವರ್ ದ ಎಂಟ್ರಿ ವಿ ಹ್ಯಾವ್ ಪಾಸ್, ರೈಟ್. ಈಗ ಏನು ಕಲ್ತಿದ್ದೀವಲ್ಲ ಕ್ಲೋಸಿಂಗ್ ಎಂಟ್ರಿ, ಇದು ಯಾರ್ದ್ರಿ ಸರ್? ಇದು ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ, ಇದು ಹೌದಲ್ಲ, ಇದು ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಬಟ್
ಟ್ರಾನ್ಸ್ಫರಿ ಕಂಪನಿಯಲ್ಲಿ ಯಾವ ರೀತಿ ಆಗುತ್ತೆ ದಟ್ ವಿಲ್ ಡಿಸ್ಕಸ್ ನಾವು. ಟ್ರಾನ್ಸ್ಫರಿ ಕಂಪನಿಯಲ್ಲಿ ಯಾವ ರೀತಿ ಇದು ಟ್ರೀಟ್ಮೆಂಟ್ ಆಗುತ್ತೆ ದಟ್ ವಿ ವಿಲ್ ಡಿಸ್ಕಸ್ ಬಚ್ಚೋ. ಗೆಟ್ ರೆಡಿ. ಟ್ರಾನ್ಸ್ಫರಿ ಕಂಪನಿ ಅಂದರೆ ಯಾವ ಕಂಪನಿ ಅಕ್ವೈರ್ ಮಾಡ್ತಾ ಇದೆ, ದ ಕಂಪನಿ ವಿಚ್ ಇಸ್ ಅಕ್ವೈರಿಂಗ್. ಅಂದರೆ ನೋಡಿ, ಯಾವಾಗ ಇನ್ಕಾರ್ಪೊರೇಟಿಂಗ್ ಎಂಟ್ರಿ ಅಥವಾ ರಿಜಿಸ್ಟ್ರೇಷನ್ ಎಂಟ್ರಿ ಇರ್ತಿತ್ತಲ್ಲ, ಎಂಟ್ರಿ ಆಗಲಿ ಅಥವಾ ಓಪನಿಂಗ್ ಎಂಟ್ರಿ ಆಗಲಿ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ, ದ ಲಾಸ್ಟ್ ಸ್ಟೆಪ್ ಇದೆಯಲ್ಲ, ಲಾಸ್ಟ್ ಸ್ಟೆಪ್ ಫಾರ್ ಇನ್ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಈಸ್ ಪಾಸಿಂಗ್ ಇನ್ಕಾರ್ಪೊರೇಷನ್ ಎಂಟ್ರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಅಂತ ಫಾಲೋ ಮಾಡಬೇಕಾಗುತ್ತೆ. ಮತ್ತೆ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ತೆಗಿಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಬಿಕಾಸ್ ಮರ್ಜ್ ಆಗಿದ್ದು ಕಂಬೈನ್ ಮಾಡಿದ್ದು ಬ್ಯಾಲೆನ್ಸ್ ಶೀಟ್ ನಾವು ತೆಗಿತೀವಿ ಇಲ್ಲಿ. ಒಂದು ಎರಡನೇದು, ಈಗ ನೋಡಿಪ್ಪ ಕೇಳ್ರಿ, ಸ್ವಲ್ಪ ಕೇಳ್ರಿ. ಈಗ ಎ ಲಿಮಿಟೆಡ್ ಇದೆ ಒಂದು, ಯಪ್ಪ ಏನು ಇಷ್ಟಪ್ಪ, ಎ ಲಿಮಿಟೆಡ್ ಇದೆ, ಎ ಲಿಮಿಟೆಡ್ ಇದೆ ಒಂದು. ಆಲ್ ರೈಟ್, ಈ ಎ ಲಿಮಿಟೆಡ್ ಇನ್ನೊಂದು ಕಂಪನಿ ಕೂಡ ಮರ್ಜ್ ಆಗ್ತಾ ಇದೆ ಅಥವಾ ಅಮಾಲ್ಗಮೇಟ್ ಆಗ್ತಾ ಇದೆ. ಉದಾಹರಣೆಗೆ ಎಕ್ಸ್ ಲಿಮಿಟೆಡ್ ಅಂತ. ಅದೇ ರೀತಿ ಸಿ ಲಿಮಿಟೆಡ್ ಇದೆ, ರೈಟ್. ಈ ಸಿ ಲಿಮಿಟೆಡ್ ಕೂಡ ಎಕ್ಸ್ ಲಿಮಿಟೆಡ್ ಕೂಡ ಮರ್ಜ್ ಆಗ್ತಾ ಇದೆ. ಸೊ ಇದೇನ್ರಿದು ಟ್ರಾನ್ಸ್ಫರಿ ಕಂಪನಿ, ಇದು ಹೌದಲ್ಲ, ಟ್ರಾನ್ಸ್ಫರಿ ಕಂಪನಿ. ಬಟ್ ಎ ಲಿಮಿಟೆಡ್ ಮತ್ತು ಸಿ ಲಿಮಿಟೆಡ್ ಆಗ್ತವೆ, ಟ್ರಾನ್ಸ್ಫರರ್ ಕಂಪನಿ ಆಗ್ತವೆ. ಗೊತ್ತಾಯಿತು, ಟ್ರಾನ್ಸ್ಫರರ್ ಕಂಪನಿ ಆಗ್ತವೆ. ಗೊತ್ತಾಯ್ತಾ? ಸೊ ಈಗ ಜಸ್ಟ್ ನಾ ಏನು ಕಲಿಸಿದ್ನಲ್ಲ, ಅವು ಎಂಟ್ರಿ ಎ ಮತ್ತು ಸಿ ಲಿಮಿಟೆಡ್ ಬರ್ತೈತಿ. ಈ ಕಂಪನಿಯಲ್ಲಿ ಯಾವ ರೀತಿ ಬರ್ತೈತೆ ಅಂದರೆ, ಟ್ರಾನ್ಸ್ಫರಿ ಕಂಪ್ನಿಯಲ್ಲಿ ಎಂಟ್ರೀಸ್ ಅಂತೂ ಪಾಸ್ ಮಾಡಬೇಕು, ಮತ್ತು ಇಲ್ಲೇ ಬ್ಯಾಲೆನ್ಸ್ ಶೀಟನ್ನು ನಾವು ಓಪನ್ ಮಾಡ್ತೀವಿ. ಏನ್ರಿ, ಬ್ಯಾಲೆನ್ಸ್ ಶೀಟನ್ನು ಓಪನ್ ಮಾಡ್ತೀವಿ, ಪ್ಲಸ್ ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಮಾಡ್ತೀವಿ, ಪ್ಲಸ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಪ್ಲಸ್ ಆಲ್ ದ್ಯಾಟ್ ವಿ ಹ್ಯಾವ್ ದ್ಯಾಟ್ ಈಸ್ ರಿಕ್ವೈರ್ಡ್. ಓಕೆನಾ? ಓಕೆ, ಹಾಗಿದ್ದರೆ ಈ ಟ್ರಾನ್ಸ್ಫರಿ ಕಂಪ್ನಿ ಇದೆಲ್ಲ, ಇಲ್ಲೇ ಬಚ್ಚೋ ಎಲ್ಲರಿಗೂ ಗೊತ್ತಿದ್ದಂಗೆ ಇಲ್ಲಿ ದೇ ಆರ್ 2 ಮೆಥಡ್ಸ್ ವಿ ಹ್ಯಾವ್. ಏನಿದಾವೆ? 2 ಮೆಥಡ್ಸ್ ಇದಾವೆ. ದೇರ್ ಆರ್ 2 ಮೆಥಡ್ಸ್ ಆಫ್ ಅಮಾಲ್ಗಮೇಷನ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರ್ ಕಂಪನಿ. ಒಂದು ಪೂಲಿಂಗ್ ಇಂಟ್ರೆಸ್ಟ್ ಅಂತ, ಇನ್ನೊಂದು ಪರ್ಚೇಸ್ ಮೆಥಡ್ ಅಂತ. ಈಗ ಪೂಲಿಂಗ್ ಇಂಟ್ರೆಸ್ಟ್ ಅಂದರೆ ಏನು? ವಾಟ್ ಎಕ್ಸಾಕ್ಟ್ಲಿ ಪೂಲಿಂಗ್ ಇಂಟ್ರೆಸ್ಟ್ ಸರ್? ನೋಡಿ, ಕ್ವಶನ್ ಕೇಳ್ತಾರೆ ಪಕ್ಕಾ ಸರ್ 100%. ವಾಟ್ ಡಿ ಮೀನ್ ಬೈ ಪೂಲಿಂಗ್ ಇಂಟ್ರೆಸ್ಟ್ ಅಂತ? ಈಗ ಪೂಲಿಂಗ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ದಾಗ ಆಗುತ್ತೆ. ಈಗ ಮರ್ಜರ್ ಬಗ್ಗೆ ನಾನು ಹೇಳಿದೆ ನಿಮಗೆ, ಐ ಹ್ಯಾವ್ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್ ಅಬೌಟ್ ಮರ್ಜರ್, ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ಸೊ ಇಲ್ಲೇ pooling interest method, this method is adopted in case of amalgamation, in case of merger. ಒಂದು ಎರಡನೇದು, ಅಂಡರ್ ದಿಸ್ ಮೆಥಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14(1) ಪ್ರಕಾರ ಆಲ್ ದಿ ಅಸೆಟ್ಸ್, liabilities, reserves of transferor company are recorded in transferring company at their book value. Very important. ಹೆಂಗ್ರಿ ಸರ್? ನೋಡಿ, ಪೂಲಿಂಗ್ ಇಂಟ್ರೆಸ್ಟ್ದಲ್ಲಿ ಬುಕ್ ವ್ಯಾಲ್ಯೂ, ಇದರ ಬುಕ್ ವ್ಯಾಲ್ಯೂ ರೀ. ಈಗ ನೋಡ್ರಿಪ್ಪ, ಈಗ ಎ ಲಿಮಿಟೆಡ್ ಇದೆ, ಎ ಲಿಮಿಟೆಡ್ದು ಅಸೆಟ್ಸ್ ಅದಾವೆ, ಎ ಲಿಮಿಟೆಡ್ದು ಲ್ಯಾಬಿಲಿಟಿ ಇದೆ. ಈ ಲ್ಯಾಬಿಲಿಟಿ ಮತ್ತು ಅಸೆಟ್ಸ್ ಅದಾವಲ್ಲ, ಒಂದು ಬ್ಯಾಲೆನ್ಸ್ ಶೀಟ್ ಇರ್ತಲ್ಲ, ಒಂದು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಈ ಬ್ಯಾಲೆನ್ಸ್ ಶೀಟ್ದಾಗ ಏನು ಬುಕ್ ವ್ಯಾಲ್ಯೂ ಇತ್ತು ಅದೇ ವ್ಯಾಲ್ಯೂವನ್ನು ಏನು ಮಾಡ್ತೀವಿ, ಟ್ರಾನ್ಸ್ಫರಿ ಕಂಪ್ನಿಯಲ್ಲಿ ರಿಕಾರ್ಡ್ ಮಾಡ್ತೀವಿ. ಗೊತ್ತಾಗಿದೆಯಾ ಬಚ್ಚು? ಗೊತ್ತಾಗಿದ್ರೆ ಎಸ್ ಅಂತ ಹೇಳ್ರಿ ಬೇಗ. ಎಸ್ ಸರ್ ಅಂತ ಬೇಗ ಟೆಲ್ ಮಿ ಬಚ್ಚು. ರಮೇಶ್, ವಿಭೂತಿ, ರೋಹಿತ್, ಸಮೀರಾ, ಅಮೀನಾ, ಅಂಡರ್ಸ್ಟ್ಯೂಡ್? ಈಗ ನೆಕ್ಸ್ಟ್ ಏನು ಸರ್? ಈಗ ಫಸ್ಟ್, ಆಲ್ ದಿ ಅಸೆಟ್ಸ್, ಲಯಬಿಲಿಟಿ, ರಿಸರ್ವ್ಸ್ ಆಫ್ ಟ್ರಾನ್ಸ್ಫರ್ ಕಂಪನಿ ಆರ್ ರಿಕಾರ್ಡೆಡ್ ಇನ್ ಬೈ ದಿ ಟ್ರಾನ್ಸ್ಫರ್ ಕಂಪನಿ ಇನ್ ಅಟ್ ದಿರ್ ಬುಕ್ ವ್ಯಾಲ್ಯೂ. ಮತ್ತೆ ದ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಬಂದಿರ್ತದಲ್ಲ, ಏನು ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ಪೇಡ್ ಅಪ್ ಅಮೌಂಟ್ ಆಫ್ ದ ಶೇರ್ ಕ್ಯಾಪಿಟಲ್ ಆಫ್ ದಿ ಟ್ರಾನ್ಸ್ಫರ್ ಕಂಪನಿ ಈಸ್ ಅಡ್ಜಸ್ಟೆಡ್ ಇನ್ ರಿಸರ್ವ್ಸ್. ಏನು ಡಿಫ್ರೆನ್ಸ್ ಬಂತಪ್ಪ ಅಂದರೆ ಅದನ್ನು ಏನು ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಅದು ಸರ್ಪ್ಲಸ್ ಇದ್ದರೆ ಅದು ಟ್ರಾನ್ಸ್ಫರಿ ಕಂಪನಿಗೆ ಕೊಟ್ಬಿಡ್ತೀವಿ. ಸೊ ಫಾಲೋವಿಂಗ್ ಜರ್ನಲ್ ಎಂಟ್ರೀಸ್ ನಾವಲ್ಲಿ ಪಾಸ್ ಮಾಡ್ತೀವಿ. ಡೆಫಿನೆಟ್ಲಿ ಬಚ್ಚು ಇದೆಲ್ಲ ಎಂಟ್ರೀಸ್ ನೀವು ನೆನಪಿಟ್ಕೋಬೇಕಾಗತ್ತಪ್ಪ. ಬಿಕಾಸ್ ಈಗ ಸಾಲ್ವ್ ಮಾಡುವಾಗ
at the time of solving this kind of entry, you need to remember all these method. ಬ್ಲೈಂಡ್ಲಿ ಸುಮ್ಮನೆ ಹೋಗಿ ಇದು ಬರ್ತಂತ ಆಗಂಗಿಲ್ಲ. ಯಾವ ಕಂಪನಿಯಾಗ? ಟ್ರಾನ್ಸ್ಫರಿ ಕಂಪನಿಯಲ್ಲಿ. ಅಡ್ಜಸ್ಟ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೋಡ್ರಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಲಿಕ್ವಿಡೇಟರ್ಸ್ ಟ್ರಾನ್ಸ್ಫರ್ ಕಂಪನಿ ಅಕೌಂಟ್ ಬರ್ತೀವಿ ಒಂದು, ರೈಟ್. ಯಾವಾಗ ಪರ್ಚೇಸ್ ಕನ್ಸಿಡರೇಷನ್ ಏನು ಅಡ್ಜಸ್ಟ್ ಮಾಡ್ತೀವಿ ಅಂದರೆ. ನೆಕ್ಸ್ಟ್ ಇನ್ ಕಾರ್ಪೊರೇಷನ್ ಎಂಟ್ರಿ, ವೆರಿ ಇಂಪಾರ್ಟೆಂಟ್. ಏನು ಅಸೆಟ್ಸ್ ಅದಾವೆ, ಏನು ಲ್ಯಾಬಿಲಿಟಿ ಅದಾವೆ, ಯಾವುದು ಟ್ರಾನ್ಸ್ಫರ್ ಕಂಪ್ನಿದು, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಟ್ರಾನ್ಸ್ಫರ್ ಕಂಪ್ನಿಗೆ. ಅವಾಗ ಏನಾಗುತ್ತೆ, ಪ್ರತಿಯೊಂದು ಅಸೆಟ್ನ ಡೆಬಿಟ್ ಮಾಡ್ತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು, ಅದು ಡೆಬಿಟ್ ಮಾಡ್ತೀವಿ. ಮತ್ತು ಆಲ್ ದಿ ಲ್ಯಾಬಿಲಿಟೀಸ್ ಆಗಲಿ, ರಿಸರ್ವ್ಸ್ ಆಗಲಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇರ್ತಲ್ಲ, ಪರ್ಚೇಸ್ ಕನ್ಸಿಡರೇಷನ್, ಹಾಂ, ಅದನ್ನು ಕ್ರೆಡಿಟ್ ಮಾಡ್ತೀವಿ. ಏನು ಡಿಫ್ರೆನ್ಸ್ ಬಂತಪ್ಪ, ಬರ್ತದೆ, ಡಿಫ್ರೆನ್ಸ್ ಬರುತ್ತೆ. ಬಿಕಾಸ್ ಏನಾಗುತ್ತೆ, ಅಸೆಟ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಎಲ್ಲ ಅಸೆಟ್ಸ್ ಐಟಮ್ ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಆಲ್ ಲ್ಯಾಬಿಲಿಟಿ ಕ್ರೆಡಿಟ್ ಮಾಡ್ತೀವಿ. ಏನು ಡಿಫ್ರೆನ್ಸ್ ಬಂತಲ್ಲ ಅದನ್ನ ಇಲ್ಲೇ ಬರಿತೀವಿ. ಸರ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಹೌದಪ್ಪ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಬಿಕಾಸ್ ಆದರೆ ವಾಟ್ ಐ ವಾಂಟ್ ಇಸ್ ದ್ಯಾಟ್ ಇದು ಬೇಸಿಕ್ಸ್ ಇಶ್ಯೂ ಸ್ಟ್ರಾಂಗ್, ರೈಟ್. ಸೊ ದೀಸ್ ಆರ್ ದಿ ಎಂಟ್ರೀಸ್ ವಿ ಹ್ಯಾವ್. ನೆಕ್ಸ್ಟ್ ಏನು ಸರ್, ಈಗ ಅಂಥದ್ದೇನು ಡಿಫಿಕಲ್ಟ್ ಇಲ್ಲ, ನೋಡ್ಲಿಕ್ಕೆ ಒಂದು ನಮೂನೆ ಕಾಣುತ್ತೆ. ಫಾರ್ ಅಡ್ಜಸ್ಟಿಂಗ್ ದ ಎಕ್ಸೆಸ್ ಪರ್ಚೇಸ್ ಕನ್ಸಿಡರೇಷನ್ ಜಾಸ್ತಿ ಆಯಿತು, ಅಮೌಂಟ್ ಅಥವಾ ಅಸೆಟ್ ಲ್ಯಾಬಿಲಿಟಿ ಬಂದಿದ್ದು ಕಡಿಮೆ ಆದರೆ, ಈಗ ನೋಡಿಪ್ಪ, ಒಂದು ಕಂಪ್ನಿ ಇದೆ, ಈ ಒಂದು ಕಂಪ್ನಿದ ಅಸೆಟ್ಸ್ ಮತ್ತು ಲ್ಯಾಬಿಲಿಟಿ ಇದ್ದಾವೆ. ಈ ಕಂಪ್ನಿದ ಅಸೆಟ್ಸ್ 10 ಲಕ್ಷ ರೂಪಾಯಿ ಐತಿ, ಲ್ಯಾಬಿಲಿಟಿ 8 ಲಕ್ಷ ರೂಪಾಯಿ ಐತಿ. ಸೊ 2 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು, ಪರ್ಚೇಸ್ ಕನ್ಸಿಡರೇಷನ್ ಆಗಿದೆ 5 ಲಕ್ಷ. ಸೊ ಇದು ಏನಾಗ್ತದೆ, 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟೇನು ಅವ್ರಿಗೆ, ಬಿಕಾಸ್ ಆಫ್ ಗುಡ್ ನೇಮ್. ಸೊ ಅಂಥ ಕನ್ಸನ್ಯೂಸ್ದಾಗ ದ ಅಡ್ಜಸ್ಟ್ ಆಫ್ ದಿ ಎಕ್ಸೆಸ್ ಪರ್ಚೇಸ್ ಕನ್ಸಿಡರೇಷನ್ ಓವರ್ ಶೇರ್ ಕ್ಯಾಪಿಟಲ್ ಆಫ್ ದಿ ಟ್ರಾನ್ಸ್ಫರ್ ಕಂಪನಿ. ಅವಾಗ ಏನಾಗುತ್ತೆ, ಆಲ್ ದಿ ರಿಸರ್ವ್ಸ್ಗೆ ಡೆಬಿಟ್ ಮಾಡ್ತೀವಿ, ಆಲ್ ದಿ ಅದರ್ ರಿಸರ್ವ್ಸ್ಗೆ ಡೆಬಿಟ್ ಮಾಡ್ತೀವಿ, ಪ್ರಾಫಿಟ್ ಲಾಸ್ ಪ್ರಾಫಿಟ್ ಡೆಬಿಟ್ ಮಾಡ್ತೀವಿ, ಟು ಕ್ಯಾಪಿಟಲ್ ಲಾಸ್. ಏನು ಡಿಫ್ರೆನ್ಸ್ ಇರ್ತಲ್ಲದು, ಈ ಡಿಫ್ರೆನ್ಸ್ಗೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಅಂದರೆ ಎಕ್ಸೆಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಓವರ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಶುಡ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಆಲ್ ದೀಸ್. ಆಮೇಲೆ ಏನು ಸರ್, ಈಗ ಸೆಟಲ್ಮೆಂಟ್ ಆಫ್ ದಿ ಪರ್ಚೇಸ್ ಕನ್ಸಿಡರೇಷನ್. ಈಗ ಲಿಕ್ವಿಡೇಟರ್ಸ್ ಟ್ರಾನ್ಸ್ಫರ್ ಕಂಪನಿ ಅಕೌಂಟ್, ದಟ್ ಇಸ್ ವಾಟ್, ಲೈಕ್ ಪೇಮೆಂಟ್ ಮಾಡ್ತಿಲ್ಲ, ಅಲ್ಲಿನೇ ಕಳ್ಸಿದ್ದು ನಾನು. ಐ ಟೋಲ್ಡ್ ಯು ರೈಟ್, ಪ್ರಿಫರೆನ್ಸ್ ಶೇರ್ಸ್ದಲ್ಲಿ, ಇಕ್ವಿಟಿ ಶೇರ್ಸ್ದಲ್ಲಿ ಅಮೌಂಟಲ್ಲಿ ಕೊಡ್ತಿದ್ದಾರೆ. ಸೊ ಪ್ರೀಮಿಯಮ್ ಇದ್ರೆ ಪ್ರೀಮಿಯಮ್ ಆಗುತ್ತೆ. ಸೊ ಏನು ಪರ್ಚೇಸ್ ಕನ್ಸಿಡರೇಷನ್ ಇರ್ತೈತಿ, ಲಿಕ್ವಿಡೇಟರ್ ಆಫ್ ಟ್ರಾನ್ಸ್ಫರ್ ಕಂಪನಿ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಯಾವ ರೀತಿ ಪೇ ಮಾಡ್ತಾ ಇದ್ದೀವಿ, ಪರ್ಚೇಸ್ ಕನ್ಸಿಡರೇಷನ್ ಎಲ್ಲ ಕೊಡಿಸಿ. ಇಟ್ ಮೇ ಬಿ ಶೇರ್ ಕ್ಯಾಪಿಟಲ್, ಇಟ್ ಕ್ಯಾನ್ ಬಿ ಪ್ರೀಮಿಯಮ್, ಇಟ್ ಕ್ಯಾನ್ ಬಿ ಎ ಕ್ಯಾಶ್ ಆರ್ ಬ್ಯಾಂಕ್. ಓಕೆನಾ ಬಚ್ಚೋ? ಓಕೆ ಬಚ್ಚೋ. ನೆಕ್ಸ್ಟ್, ಫಾರ್ ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ, ಪೇಮೆಂಟ್ ಮಾಡತ್ತಾರಪ್ಪ ಅವರು. ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಇದಂತೂ ಕೇಳಕ್ಕೆ ಬಂದಿಲ್ಲ ಅವರು, ಬಿಕಾಸ್ ನಿಮಗೆ ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ಇಲ್ಲ ಇಲ್ಲಿ. ಓನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಟ್ರಾನ್ಸ್ಫರ್ ಕಂಪನಿ. ಈಗ ಪೇಮೆಂಟ್ ಆಫ್ ರಿಲೇಷನ್ ಎಕ್ಸ್ಪೆನ್ಸಸ್ ಏನು ಪೇ ಮಾಡಿದಾರು, ಯಾರು, ಯಾವ ಕಂಪ್ನಿ ಅಕ್ವೈರ್ ಮಾಡತ್ತಿ, ಅವಾಗ ಏನು ಮಾಡ್ತಿದ್ರಿ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಬಿಕಾಸ್ ಪೇಮೆಂಟ್ ಆಗತ್ತೈತಿ. ಪ್ಲಸ್ ರಿಸರ್ವ್ಸ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಲಿ ಡೆಬಿಟ್ ಮಾಡ್ತೀವಿ, ಬಿಕಾಸ್ ಲಾಸ್ ಇಲ್ಲ ನಮ್ಗೆ. ಸೇಮ್ ಓನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಟ್ರಾನ್ಸ್ಫರ್. ಅಂದರೆ ಯಾವುದರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ರಿಜಿಸ್ಟ್ರೇಷನ್ಗಿಂತ ಮುಂಚೆ ಯಾವುದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನರ ಎಕ್ಸ್ಪೆನ್ಸಸ್ ಇದ್ದರೆ ಅವಾಗ ಏನು ಮಾಡ್ತೀವಿ, ಹೌದಪ್ಪ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡ್ತೀವಿ. ಆಲ್ ರೈಟ್ बच्चों, अंडरस्टूड? अमन सिंह, सर आपका क्वालिफिकेशन क्या है? मेरा क्वालिफिकेशन देख बेटा, बड़ी लिस्टी है. व्हाई यू वांट बच्चा अमन? नेक्स्ट ಏನು ಸರ್, ಈಗ ಬಚ್ಚೋ ಪೂಲಿಂಗ್ ಇಂಟ್ರೆಸ್ಟ್ ಮೆಥಡ್ ಆಯಿತು. ಪೂಲಿಂಗ್ ಇಂಟ್ರೆಸ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಟೇಕ್ ಆಲ್ ದ್ಯಾಟ್, ರೈಟ್, ಆಲ್ ದಿ ಅಸೆಟ್ಸ್, liability and reserves of transfer company are recorded by the transfer company at book value. Difference if there is any purchase consideration transfer ಮಾಡ್ತೀವಿ. All right, now beta mera dekh, actually I have done my CA inter and final one group ಇದೆ, that is I'll drop. I have done MBA from Symbiosis, MCOM हुआ है, 15+ एक्सपीरियंस है. क्यों एडमिशन करना है कि सिखाना है मेरे को? ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಪರ್ಚೇಸ್ ಮೆಥಡ್. ಅಂದರೆ ಅಕ್ವೈರ್ ಮಾಡ್ತಾ ಇದ್ದೀವಿ, ವಿ ಆರ್ ಅಕ್ವೈರಿಂಗ್ ಹಿಯರ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ದಿಸ್ ಮೆಥಡ್ ಆಫ್ ಅಕೌಂಟಿಂಗ್ ಅಡಾಪ್ಟೆಡ್ ಇನ್ ಕೇಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗಿದ್ದಾಗ. ಸಿ
ಮರ್ಜರ್ದಲ್ಲಿ 5 ಕಂಡೀಷನ್ಸ್ ಇದಾವೆ. ಆ 5 ಕಂಡೀಷನ್ಸಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲಪ್ಪ ಅಂದರೆ ಬೈ ಡಿಫಾಲ್ಟ್ ಏನಾಗುತ್ತೆ, ಪರ್ಚೇಸ್ ಆಗುತ್ತೆ. ಸೊ ಅವಾಗ ಎಸ್ ಬಚ್ಚು ಆಲ್ ದೀಸ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್, 2 ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರಿಂಗ್ ಕಂಪನಿ, ಈಚ್ ಅಸೆಟ್ ಅಕೌಂಟ್ ಡೆಬಿಟೆಡ್, ಗುಡ್ ವಿಲ್ ಡಿಫರೆನ್ಸ್ ಇರುತ್ತೆ, ಗುಡ್ ವಿಲ್ ಆಗುತ್ತೆ, ಈಚ್ ಲಯಬಿಲಿಟಿ ಅಕೌಂಟ್, 2 ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್. ಡಿಫರೆನ್ಸ್ ಇಫ್ ದೇರ್ ಇಸ್ assets are more, purchase consideration is less, you will get capital reserve. Purchase consideration is more, asset is less, in that case you will get goodwill. Recently, yesterday we have solved, right? Yesterday we have solved the problems. All right. So maintaining all that we have for maintaining development, rebate, reserves, investment allowance, reserves, export profit, all that. ಅಲ್ಲೇನಾಗುತ್ತೆ, ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ತೆಗಿತೀವಿ, ಬರುತ್ತೆ ಪ್ರಾಬ್ಲಮ್. ಒನ್ಸ್ ವಿ ಗೆಟ್ ದ ಪ್ರಾಬ್ಲಮ್ ಡೆಫಿನೆಟ್ಲಿ ವಿ ವಿಲ್ ಟೀಚ್ ದಟ್ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಆಲ್ ದ್ಯಾಟ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಯು ಹ್ಯಾವ್ ಕೆಪ್ಟ್, ಬಿಕಾಸ್ ಡೆವಲಪ್ಮೆಂಟ್ ರಿಸರ್ವ್ಸ್ ಅಂದರೆ ಪ್ರಾಫಿಟ್ ಆಗಿನ ಒಂದು ಅಮೌಂಟ್ ತೆಗೆದಿರ್ತಾರೆ ಕಂಪನಿ, ರೈಟ್? ದೇ ಮೈಟ್ ಹ್ಯಾವ್ ಕೆಪ್ಟ್ ದ ಅಸೈಡ್. ಸೊ ಅವಾಗ ಅದನ್ನ ಏನು ಮಾಡ್ತೀವಿ ನಾವು, ಸಚ್ ರಿಸರ್ವ್ಸ್ ಏನು ಮಾಡ್ತೀವಿ, ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ದಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಎಕ್ಸಾಂಪಲ್ ಬಚ್ಚು, ಈಗ AC ಲಿಮಿಟೆಡ್ ಇದೆ, ಏನಪ್ಪ ಟ್ರಾನ್ಸ್ಫರಿಂಗ್ ಕಂಪ್ನಿದು, ಟ್ರಾನ್ಸ್ಫರ್ ಕಂಪ್ನಿ ಆಗುತ್ತೆ, ರೈಟ್? ಇವರು ಏನೋ ಒಂದು ರಿಬೇಟ್ ಇಟ್ಟಿದ್ದಾರೆ ಅಥವಾ ಪ್ರಾಫಿಟ್ ಆಗಿಂದ ಒಂದು ರಿಸರ್ವ್ಸ್ ತೆಗೆದಿಟ್ಟಿರ್ತಾರೆ ಫ್ಯೂಚರ್ ಡೆವಲಪ್ಮೆಂಟ್, ಎಕ್ಸ್ಪ್ಯಾನ್ಷನ್ ಏನೋ ಮಾಡಲಿಕ್ಕೆ. ಅವಾಗ ಈಗ ಅಮಾಲ್ಗಮೇಟ್ ಆದರೆ ಇದು ಏನು ಅಮೌಂಟ್ ಪ್ರಾಫಿಟ್ದಾಗಿಂದ ತೆಗೆದಿಟ್ಟಿರ್ತಾರಲ್ಲ, ಆ ಅಮೌಂಟನ್ನು ನಾವು ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ದಲ್ಲಿ ಟ್ರಾನ್ಸ್ಫರ್ ಮಾಡ್ತೇವಿ. ಗೊತ್ತಾಗಿದೆಯಾ ಸರ್? ಭಾಳ ಲೆಂದಿ ಐತ್ರಿ. ಹೌದ್ರಿ, ಮತ್ತೆ ಏನು ಮಾಡೋ ಬರಂಗಿಲ್ಲ. ಎಸ್, ಮುಗಿದ ಹೋಯಿತು. ಡೆಫಿನೆಟ್ಲಿ ವಿ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್ ವೆರಿ ಸೂನ್. ಆ್ಯಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವು ಹೇಳ್ತೀರಿ EOS ಈಸಿತಪ್ಪ ಅಂತ, ಬಿಕಾಸ್ ರಿಯೋ ಬಾಬಾ ಹ್ಯಾಸ್ ಸಮ್ ಟೆಕ್ನಿಕ್ ಫಾರ್ ದಿಸ್. ಎಷ್ಟು ಲೆಂದಿ ಪ್ರಾಬ್ಲಮ್ ಇದ್ರೆ ಅದ್ರ ಕಲಿತಿ. ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಇಟ್ ಸಚ್ ಅ ವೇ ದ್ಯಾಟ್ ಓ ಮೈ ಗಾಡ್ ಇಷ್ಟು ಈಸಿಯಾಗಿ ಮಾಡ್ಬೋದಂತ. ಸೊ ಕ್ಯಾನ್ಸಲೇಷನ್ ಆಸ್ ಪರ್ ದಿ ಸ್ಟ್ಯಾಚ್ಯುಟರಿ ರಿಸರ್ವ್. ಸೊ ಸ್ಟ್ಯಾಚ್ಯುಟರಿ ಏನಿದ್ರೆ ದಟ್ ಇಸ್ ವಾಟ್ ಉಲ್ಟಾ ಮಾಡ್ತೀವಿ. ದಟ್ ದೀಸ್ ಅಡ್ಜಸ್ಟ್ಮೆಂಟ್ ಐ ಆಮ್ ಶ್ಯೂರ್ ಕೇಸ್ ಬರುತ್ತೆ. ಸೆಟಲ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರ್, ಬಿಕಾಸ್ ಸಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಇದ್ದಾಗ, ಅಮಾಲ್ಗಮೇಷನ್ ಇನ್ ದ ಕೇಸ್ ಆಫ್ ಮರ್ಜರ್ ಇದ್ದಾಗ, ಲಿಕ್ವಿಡೇಟರ್ ಆಫ್ ಟ್ರಾನ್ಸ್ಫರ್ ಕಂಪನಿ ಅಕೌಂಟ್ ಡೆಬಿಟೆಡ್, ಡಿಸ್ಕೌಂಟ್ ಇಫ್ ದೇರ್ ಇಸ್ ಎನಿ ಇಶ್ಯೂ ಆಫ್ ಶೇರ್ಸ್ ಡೆಬಿಟೆಡ್, ಡಿಸ್ಕೌಂಟ್ ಇಫ್ ದೇರ್ ಇಸ್ ಎನಿ ಡಿಬೆಂಚರ್ಸ್ ಡೆಬಿಟೆಡ್, 2 ಶೇರ್ ಕ್ಯಾಪಿಟಲ್, 2 ಸೆಕ್ಯೂರಿಟಿ ಪ್ರೀಮಿಯಂ, 2 ಡಿಬೆಂಚರ್, 2 ಬ್ಯಾಂಕ್ ಅಕೌಂಟ್. All that is your for settlement of purchase consideration. All right. And if there is any payment they have done, but obviously relation expenses if there is undone means capital reserve account debited, 2 bank account agutte. Formation expense incurred by transferring company is preliminary expenses account debited to cash or bank account. Definitely bachcho, from tomorrow onwards we will discuss the problems and we'll solve all the problems related to amalgamation. Okay now. So these all adjustment we have to know. See, balance sheet of the X after absorption. Absorption means after amalgamation. Assume that all conditions of mergers are fulfilled. Amalgamation case of merger ಆಗುತ್ತೆ. All condition of mergers not fulfilled ಏನಾಗುತ್ತೆ, that 2 condition ಕೇಳ್ತಾರೆ. 100% ಬಚ್ಚು tomorrow onwards we'll take the problems on it and we'll start solving the most toughest questions in a most easiest method only in app called Rio Academy. Just go and download ಮಾಡ್ಕೊಡ್ರಿ. ಈಗ ಎಲ್ಲ ಸಿಲೆಬಸ್ನ ಯೂಟ್ಯೂಬಲ್ಲಿ ಕಲ್ಸ್ಕೊಂಡ್ರೆ ಅಡ್ಮಿಷನ್ ಮಾಡಿದ್ರು ಅಂತ ಹೋಯ್ಕೋತಾರೆ. ನಮಗೂ ಏನಾಗುತ್ತೆ, ಲೈಕ್ ನನ್ನ ಕಾಸ್ಟ್ ಎಕ್ಸ್ಪೆನ್ಸಸ್ ಭಾಳ ಇದೆಯಪ್ಪ ಇದಕ್ಕೆ. ಸೊ ಟು ಟೀಚ್ ಎವ್ರಿಥಿಂಗ್ ವಿ ಡೂ ಹ್ಯಾವ್ ಸಮ್ ಎಕ್ಸ್ಪೆಂಡಿಚರ್ಸ್. ಅದಕ್ಕೆ ದಯವಿಟ್ಟು ಸಂಪೂರ್ಣ ಬ್ಯಾಚ್ ಕೋರ್ಸಿಗೆ ಜಾಯ್ನ್ ಆಗಿರಿ. 100% ನಾವು ರಿಸಲ್ಟ್ ಕೊಡ್ತಾ ಇದ್ದೀವಿ. ಈ ಥರದ ಪ್ರಾಬ್ಲಮ್ಸನ್ನು ಈಸಿ ವೇ ನಾವು ಕಲಿಸ್ತೀವಿ. ಆ್ಯಂಡ್ ವಿ ವಿಲ್ ಎನ್ಶೋರ್ ದ್ಯಾಟ್ ಎಕ್ಸಾಮಿಗೆ ಎಂಥ ಕ್ವಶನ್ ಬಂದರೂ ಕೂಡ ಯು ಫೈಂಡ್ ಯುವರ್ ಎಕ್ಸಾಮ್ಸ್ ಇಸ್ ಟೂ ಈಸಿ. ಆಲ್ ರೈಟ್. ಸೊ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಜಾಯ್ನಿಂಗ್ ರಿಯೋ ಅಕಾಡೆಮಿಗೆ. ಡೆಫಿನೆಟ್ಲಿ ಬಚ್ಚು ವಿ ವಿಲ್ ರಾಕ್ ಆ್ಯಂಡ್ ವಿ ವಿಲ್ ರನ್ ಆ್ಯಂಡ್ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್ ವೆರಿ ಈಸಿಲಿ. Thank you, and very soon we are going to start the CA Foundation classes. CA Foundation September attempt 24 ಗೆ and December attempt December Jan 25 ಗೆ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಗೈಸ್ ಡೌನ್ಲೋಡ್ ಮಾಡ್ಕೊಡ್ರಿ. ಡೆಫಿನೆಟ್ಲಿ ಬಚ್ಚು ವಿ ಆರ್ ಟೀಚಿಂಗ್ ದಿಸ್ ಆಲ್ ದಿ ಕಾನ್ಸೆಪ್ಟ್ ಇನ್ ಸಚ್ ಎ ವೇ ದಟ್ ಯು ವಿಲ್ ಜಸ್ಟ್ ಫಾಲ್ ಇನ್ ಲವ್ ವಿತ್ ಅಕೌಂಟೆನ್ಸಿ. Yes, we will make so many interesting classes there, more interactive, more interesting and more easy to understandable classes we have. All right, thank you guys. FM re togotinappa. Not now bacha, I have some BCom 6th semester classes. I'll update in WhatsApp group. Please join again. FM also we have, and I'm sure your exams will be in the month of July end igirbodu athwa August first week dalli irutte. And yes, that's it.
ಆ್ಯಂಡ್ PGCT ಎಕ್ಸಾಮ್ಸ್ ವಿಲ್ ಬಿ ಆಗಸ್ಟ್ 15 or 16 or 17 ಇರ್ಬೋದು. ಥ್ಯಾಂಕ್ ಯು, ಬಾಯ್, ಐಲ್ ಸಿ ದ ನೆಕ್ಸ್ಟ್ ಕ್ಲಾಸ್. ಸೊ ಡೌನ್ಲೋಡ್ ಅಪ್ಲಿಕೇಶನ್